ಅಹೋರಾತ್ರಿ ಅನಿರ್ದಿಷ್ಟ ಮುಷ್ಕರವನ್ನು ನಾವು ಆರಂಭಿಸಿದ್ದೇವೆ. ಏನು ಈ ಬೂದೂರು ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿ ಕಳೆದ 8 ವರ್ಷಗಳಿಂದ ಹೋರಾಟ ಮಾಡಿ ಏನು ಶಾಸಕ ರವಿಕುಮಾರ್ ಗಣಿಗ ಅವರ ಒಂದು ಊರಿನ ಒಂದು ಅಭಯ ಹಸ್ತದಿಂದ ಇವತ್ತು ನಾವು ಬಡಾವಣೆ ನಿರ್ಮಾಣ ಆಗ್ತಾ ಇದೆ. ಅದಕ್ಕೆ ಏನು ನಾವೆಲ್ಲ ನಿವೇಶನ ರೈತರು ಅಭಿಮಾನದಿಂದ ಅವ್ರ ಹೆಸರು ಇಡಿ ಅಂತ ಹೇಳಿದ್ರೆ ಅವರ ಹೆಸರನ್ನು ಇಡೋದಿಲ್ಲ ಅಂತೇಳಿ ತಲಾಟೆಗಳನ್ನು ಮಾಡ್ಕೊಂಡು ಅಲ್ಲಿ ಗ್ರಾಮದ ಒಬ್ಬ ಖಾಸಗಿ ದಾನಿಯವರ ಹೆಸರನ್ನು ಮುಂದಿಟ್ಟುಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಶಾಸಕರ ಹೆಸರನ್ನ ಇಡಲೇಬೇಕು, ಅದು ರಕ್ತ ಕ್ರಾಂತಿನೇ ಆಗಲಿ, ನಾವು ಬಿಡಲ್ಲ. ಎರಡನೇದು ಏನು ಈ ಬೂದೂರು ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿ ಆ ಉಕ್ಕಾ ಬಾರ್ನವರು ಆ ಬೆಡ್ಡಿಂಗ್ನವರ ಕಪಿ ಮುಷ್ಟಿಗೆ ಸಿಲುಕೊಂಡು ಸದಸ್ಯರು ಏನು ಮಾಡೋಕ್ಕೂ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಈ ಸ್ವತ್ತಲ್ಲಿ ಅಕ್ರಮ, ಸಾಮಗ್ರಿ ಖರೀದಿಯಲ್ಲಿ ಅಕ್ರಮ, ಕಾಮಗಾರಿಗಳಲ್ಲಿ ಅಕ್ರಮ, ಘನತ್ಯಾಜ್ಯ ಘಟಕ ಮಾಡ್ತಾರೆ. 2 ವರ್ಷ ಆದರೂ ಕೂಡ ಜಮ್ಮು ಬಳಕೆ ಮಾಡಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಸಾರ್ವಜನಿಕರ ಸಹಭಾಗಿತ್ವ, ಪಾರದರ್ಶಕ ಆಡಳಿತವನ್ನು ಕೊಡುವಲ್ಲಿ ಆ ಆಡಳಿತ ಮಂಡಳಿ ವಿಫಲ ಆಗಿದೆ. ಇದರ ವಿರುದ್ಧ ನಾವು ಬಹಿರಂಗವಾಗಿ ಚರ್ಚೆನೂ ಮಾಡ್ತೀವಿ. ಏನು ಇವತ್ತು ಜಿಲ್ಲಾ ಪಂಚಾಯತಿ ಆಡಳಿತ ಮಂಡಳಿಗೆಲ್ಲ ಹೇಳ್ತಾ ಇದ್ದೀವಿ, ನಾವು ದಯಮಾಡಿ ಅದೆಲ್ಲವನ್ನು ತನಿಖೆ ಮಾಡಿ. ಏನು ಆಮೇಲೆ ಸರ್ಕಾರಿ ಭೂಮಿಯನ್ನು ಕಬಳಿಕೆ ಮಾಡಿದ್ದಾಳೆ ಗ್ರಾಮ ಪಂಚಾಯತಿ ಅಧ್ಯಕ್ಷನೇ. ಅದ್ರ ವಿರುದ್ಧ 10 ಬಾರಿ ಗಮನ ಕೊಟ್ಟರು ಕೂಡ ಯಾವುದೇ ರೀತಿಯಾದ ಕ್ರಮ ಆಗ್ತಾ ಇಲ್ಲ. ಹಂಗಂದ್ರೆ ಏನರ್ಥ? ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಅಂತ ಮೇಲಧಿಕಾರಿಗಳು ಕೂಡ ಆ ಸದರಿ ಆಡಳಿತ ಮಂಡಳಿ ಅಧಿಕಾರಿಗಳ ಜೊತೆ ಶಾಮೀಲಾಗಿದ್ದಾರೆ ಅಂತ ನಾವು ಆರೋಪಿಸ್ತಾ ಇದ್ದೀವಿ. ಈ ನಮಗೆ ನ್ಯಾಯ ಸಿಗೋವರೆಗೂ ಕೂಡ ಈ ಅಹೋರಾತ್ರಿ ಧರಣಿಯನ್ನ ಹಿಂತೆಗೆಯಲ್ಲ ಅಂತೇಳಿ ಈ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಹಲವು ಅಕ್ರಮಗಳನ್ನು ಎಸಗಿರುವ ಬೂದೂರು ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿಯನ್ನು ವಜಾ ಮಾಡಲೇಬೇಕು. ಈ ಸ್ವತ್ತಿನಲ್ಲಿ ಅಕ್ರಮ ಮಾಡಿರುವ ಬೂದೂರು ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿಯ ಸದಸ್ಯರನ್ನು ವಜಾ ಮಾಡಲೇಬೇಕು. ಅನುಪಯುಕ್ತ ಹಳೆ ಕಬ್ಬಿಣವನ್ನು ಮಾರಾಟ ಮಾಡಿಕೊಂಡಿರುವ ನಾಚಿಕೆಗೇಡಿನ ಕೆಲಸ ಮಾಡಿರುವ ಬೂದೂರು ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿಗೆ ಹೇಳಿ ಧಿಕ್ಕಾರ. ಕಾನೂನು ಬಾಹಿರವಾಗಿ ಉಕ್ಕಾ ಬಾರ್ಗೆ ಅನುಮತಿ ನೀಡಿರುವ ಬೂದೂರು ಗ್ರಾಮ ಪಂಚಾಯತಿಗೆ ಹೇಳಿ ಧಿಕ್ಕಾರ. ಅಯ್ಯಯ್ಯೋ ಅಯ್ಯಯ್ಯೋ, ಬೇಕೇ ಬೇಕು. ಬೂದೂರು ಗ್ರಾಮ ಪಂಚಾಯತಿ ವಿರುದ್ಧ ಕ್ರಮ ಕೈಗೊಳ್ಳದ ಜಿಲ್ಲಾ ಪಂಚಾಯತ್ ಸಿಇಒಗೆ ಹೇಳಿ ಧಿಕ್ಕಾರ. ಬೂದೂರು ಗ್ರಾಮ ಪಂಚಾಯತಿ ಆಡಳಿತದ ಜೊತೆ ಶಾಮೀಲಾಗಿರುವ ಜಿಲ್ಲಾ ಪಂಚಾಯತ್ ಸಿಇಒಗೆ ಹೇಳಿ ಧಿಕ್ಕಾರ. ಅಯ್ಯಯ್ಯೋ ಅಯ್ಯಯ್ಯೋ.